ಹಂಗೆ ಮಾಡು. ನಾನು ಮಾತಾಡ್ಸೇ ಇಲ್ಲ. ಅದಾಡ್ಕದೇನೆ ನೋಡು ನೀನು ಹೆಂಗಿದ್ದೆ ಹೆಂಗಾದಿ ಅಂತ ಯಾತೇತೋ ಮಾತಾಡುತ್ತೆ. ಅದಕ್ಕೆ ನಾನು ಸರಿಯಾಗಿ ಅಂದ್ಬಿಟ್ಟು ನಾನು ಸರಿಯಾಗಿ ಬೈದಿ. ನಾನು ಮಾತಾಡ್ಸಕ್ಕೆ ಹೋಗಿಲ್ಲ ಅವಳನ್ನ. ಏನಮ್ಮ ಏನು ಎತ್ತ ಅಂತ ನಾನು ಅವಳು ಮಾತಾಡ್ಸಿಲ್ಲ. ಬಾರೇ ಕರೆ ಮಾಡಿ ಅಂತಾಳಲ್ಲ ನಂಗೆ. ಮತ್ತೆ ನಿನ್ಗೆ ಯಾವಾಗ ತಿಳಿತಿರ್ಲಿಲ್ಲ ತಿಕ್ಲಾಗಿತ್ತು ಅಂತ ಹೇಳ್ತಾಳೆ. ನಾನೇನೇ ನೆಲ ಕೆರೆತಿದ್ನೆ ನಮಗೆ, ನಿನ್ಗೆ ಅವಾಗ ತಿಳಿತಿರ್ಲಿಲ್ಲ. ಈಗ ನೋಡಿ ನಿನ್ನ ಅದೃಷ್ಟ ಹೆಂಗ್ ಬದ್ಲಾಯ್ತು ಅಂತಾಳೆ. ಅಯ್ಯೋ ದೇವ್ರೆ. ಹಂಗಾರ ಮನೆ ಕೆಲಸದವನಂತೇನು? ಮನೆ ಕೆಲಸದವನೇ ತಗ. ಸುಬ್ಬುತ್ತಾಗ ಹೇಳ್ತೀನಿ ನಾನು ಮನೆ ಕೆಲಸದವನು ಅಂತ ಹೇಳ್ತೀನಿ ನಾನು. ಅಯ್ಯಪ್ಪಂತಾಗ ಯಾಕೆ ಹೇಳಿಲ್ಲ. ಅಯ್ಯಪ್ಪಂತಾಗ ಹೇಳಿದ್ರೆ ಮತ್ತೆ ಸಿಟ್ಟಿಂದು ಯಾಕನ ಹೋಗಿ ಬೈದ್ ಬಿಡುತ್ತೆ ಯಾಕಬೇಕು ಅಂತೇಳಿ ನಾನು ಅದಕ್ಕೇನೆ ಯಾಕೋ ಹೇಳಕ್ ಹೋಗಿರ್ಲಿಲ್ಲ. ಅಯ್ಯಪ್ಪಂತಾಗೆ ಹೇಳ್ತೀನಿ ತಡಿ ಹೋಗಿ. ನೋಡಪ್ಪ ನಾನು ಹೆಂಗೆ ಓಡಾಡಕ್ಕಿಲ್ಲ, ಹಿಂಗೆ ಮಾತಾಡ್ತಾಳೆ ಅಂತೇಳಿ ಹೇಳ್ತೀನಿ. ಹೇಳಿ ಒಂಥರ ಹುಚ್ಚಾಗ್ಬಿಟ್ಟೈತೆ. ಒಂಥರ ಅವಳಿಗೆ ಏನೋ ತಲೆ ತಿಕ್ಲು. ಅದೇನೋ ತಲೆಯಾಗೈತೋ ಏನೋ ಗೊತ್ತಿಲ್ಲ. ಅದಕ್ಕೊಂಥರ ಇವಾಗಂತೂ ಮನೆಗೆ ಹೋದಾಗಿಂದಾನು ಒಂಥರ ಹುಚ್ಚತ್ತದಂಗೆ ಆಗ್ಬಿಟ್ಟೈತೆ. ಅವಳಿಗೆ ಒಂಥರ ಏನಕ್ಕಣ ನನಗೇನ ಅವಳಿಗೆ ಒಂಥರ ತಲೆ ಸರಿ ಇಲ್ಲ ಅನ್ಕೊಂಡಿದ್ದೀನಿ. ಅಯ್ಯೋ ಹಂಗನ್ಬಿಡ ಕಣಮ್ಮ. ಅವಳಿಗೆಲ್ಲ ತಿಳಿಯುತ್ತೆ, ಎಲ್ಲ ಗೊತ್ತಾಗತ್ತೆ. ನೀನೇ ತಿಳಿಯಲ್ಲ ನಿನ್ನ. ಅವಳೆಲ್ಲ ತಿಳ್ಕೊಂಡವಳು. ಅವಳೆಲ್ಲ ತಿಳ್ಕೊಂಡು ಎಲ್ಲ ಅದ್ರಾಗೂ ಅವಳೆಲ್ಲ ಪಳಗಿರೋ ಅಂತಾಳು. ಅವಳು ಎಲ್ಲ ಅದ್ರಾಗೂ ಮುಂದೈತಾಳು ಅವಳು. ನಾಳೆ ಎಲ್ಲ ಹೋಯ್ತು ಅವಾಗ ಹೋದಾಳು. ಎಲ್ಲ ಇಷ್ಟೊತ್ತಿ ರೆಡಿ ಮಾಡ್ಬೇಕಾ, ಟೈಮ್ ಆಗುತ್ತೆ. ಎಲ್ಲೋದ್ಲು ಹೋಗೋಣ ಅಂತ ಹೇಳೋಗಿದ್ಲು. ಅಯ್ಯೋ ನಾವೆಲ್ಲ ಚೆನ್ನಾಗಿರೋದು ಕತ್ಕೊನು ಇನ್ನು ಉರ್ಕೊಂಡವಳು ತಗ. ಸಖತ್ತು ಹೊಟ್ಟೆ ಉರ್ಕೊಂಡಿರ್ತಾವೆ ಇವಳೆಲ್ಲ. ಇವರೆಲ್ಲ ಚೆನ್ನಾಗಾದ್ರಲ್ಲಪ್ಪ ಅಂತೇಳಿ ಸಖತ್ತು ಹೊಟ್ಟೆ ಉರ್ಕೊಂಡಿರ್ತಾಳೆ. ಮತ್ತೆ ಉರ್ಕೊಂಬ್ಲಾಳು ಬಾರಕ. ಏನು ಯಾರ ಹತ್ರ ದ್ವೇಷ ಬೆಳೆಸ್ಕೊಂಡು ಏನಾಗೋದು ಏನೈತೆ. ಇವತ್ತಿದ್ದಾರ ನಾಳೆಕಿರಲ್ಲ. ಅಷ್ಟೇನೆ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬಾರ್ದು. ಮಾಡು ಎಲ್ಲೋಗಿದ್ದೆ? ಮಾರ್ಕೆಟ್ಗೆ ಹೋಗಿ ಬರೋಣ, ಸ್ವಲ್ಪ ಎಲ್ಲ ಐಟಮ್ ತಗೊಂಬರ್ಬೇಕು ಅಂತ ಹೇಳ್ದವಳು. ನಾನೆಲ್ಲ ಚೀಲ ರೆಡಿ ಮಾಡು ಅಂತ ಅಂದೆ. ಯಾಕೆ ಎಲ್ಲ ರೆಡಿ ಮಾಡ್ದಲ್ಲ, ಎಲ್ಲಿಗೆ ಹೋಗಿದ್ದೆ? ಏನಿಲ್ಲ ಸಬ್ಬು, ನಾನು ಹಿಂಗೆ ಬರ್ತಾ ಇದ್ದಾಗ ಅವಳು ಜೀವಿತ ಬಾಯಿಗೆ ಬಂದಂಗೆ ಮಾತಾಡ್ತಾಳೆ. ಬಾರೇ ಕರೆ ಮಾಡಿ ಅಂತ ಕೇಳ್ತಾಳೆ. ನಾನು ಇವತ್ತು ಹೆಂಗಿದೆ ನೀನು ಅಂತ ಮದುವೆ ಆಗಿ ನೋಡು ಹೆಂಗಿರ್ತೀಯ, ನಿನ್ನ ಜೀವನ ಹೆಂಗಾಗುತ್ತೆ. ನನಗಿವತ್ತು ಎಂಥ ಒಳ್ಳೆಯದು ಸ್ಥಾನ ಸಿಕ್ತು. ನಾನು ಎಂಥ ಒಳ್ಳೆ ಮನೆಗೆ ಹೋಗಿದ್ದೀನಿ. ನೀನು ಅವ್ನು ನೋಡ್ಕೊಂಡು ಅವನ ಹತ್ರ ನೀನು ಹಿಂಗೆ ಇರು ಹಿಂಗೆ ಅಂತ ಹೆಂಗೆ ಮಾತಾಡ್ತಾಳಪ್ಪ ಅವಳು. ಅಂತ ಸುದ್ದಿಗೆ ನಾವು ಹೋಗ್ಲೇಬಾರ್ದು. ಬಾ ಅದ್ರ ಸವಾಸನೆ ಬೇಡ, ಅದ್ರ ಬಗ್ಗೆ ಮಾತಾಡೋಕ್ಕೆ ಹೋಗ್ಬೇಡ ನೀನು. ನಾನು ಯಾಕಪ್ಪ ಅವಳು ಸುದ್ದಿಗೆ ಹೋದೆ? ನನ್ನ ಪಾಡಿಗೆ ನಾನು ಗೊತ್ತಿದ್ದೆ. ಅವಳಿಟ್ಗೆ ಅವಳೆ ಕಣಪ್ಪ ಮಾತಾಡಿದ್ದು. ನನ್ನ ಪಾಡಿಗೆ ನಾನು ಸುಮ್ಮನೆ ಗೊತ್ತಿದ್ನ. ಅವಳೆ ಬಾರೆ ಹಂಗೆ ಹಿಂಗೆ ಅಂದ್ಲ. ಅದಕ್ಕೆ ನನಗೆ ಸಿಟ್ಟು ಬಂತು ಮಾತಾಡಿದೆ. ಅವನು ಮನೆ ಕೆಲಸದವನಂತೆ ಕಣಪ್ಪ, ಓನರು ಬೇರೆಯವ್ರು ಇದ್ದಾರಂತೆ. ಆಗುತ್ತಾಗ ಅವಳಿಗೆ ಸರಿಯಾಗಿ ಆಗುತ್ತೆ. ಸುಮ್ಮನೆ ಕಣ್ಣಿಂದ ನೋಡ್ಬೇಕು ಅಷ್ಟೇ ಮಾಡು. ಅವಳು ಮಾತಾಡಿದ್ರು ಮಾತಾಡ್ಲೇಳು ಸುಮ್ಮನೆ ಬಾ. ಈಗ ಕೊಚ್ಚ ಮ್ಯಾಗ ಕಲ್ಲಾಕ ನಾವು ಮಕ್ ಸಿಡಿಸ್ಕೆ ಮತ್ಕಿನ ಸುಮ್ಮನೆ ಬರೋದು ಬೆಸ್ಟು. ಈಗ ಅವಳು ಏನಾದ್ರು ಮಾತಾಡ್ಕೊಂಬ್ಲಿ ಅಲ್ವಾ ಜಾನಕಿ ಅಕ್ಕ? ಈಗ ಅವಳು ಇಷ್ಟಾದ್ರೂ ಮಾತಾಡ್ಕೊಂಬ್ಲಿ. ಅಯ್ಯೋ ಅವಳು ಹಂಗೆ ಮಾತಾಡಲ್ ತಗ. ನಾನು ಸುಮ್ಮನೆ ಇದ್ದೀನ, ಸುಮ್ಮನೆ ಇರ್ಬೇಕಾ? ಬರ್ರಿ ನಾಗಮಂಟಿ ನಮ್ಮ ಮನೆನ ನೋಡಿರಿ ಅಂತೆ ಅಂದ್ಲು. ಅದಕ್ಕೇನೆ ಹೆಂಗ ಚೆನ್ನಾಗದಂತ ಬಿಡತ್ತೆ. ಹೆಂಗ ಚೆನ್ನಾಗಿರೋಂತ ನಾಗಮಂಟಿ ಅಂಬುತ್ತೆ. ಅದೃಷ್ಟ ಅನ್ನೋದು ಬರಬೇಕು. ಅದೃಷ್ಟ ಅನ್ನೋದು ನನಗೂ ಬಂದೈತೆ. ಜಾನಕಿ ನೀನವಾಗ ಹೆಂಗಿದ್ದೆ? ಬಂದಾಗ ನಿನಗೆ ತಲೆ ಸರಿ ಇರಲಿಲ್ಲ, ತಿಕ್ಲಿ ಆಗಿದ್ದೆ. ಈಗ ನೋಡು ಎಷ್ಟು ಚೆನ್ನಾಗಿದೆಯಾ. ನಿನಗೂ ಅದೃಷ್ಟ ಅಂಬೋದು ಹೆಂಗೆ ಬದಲಾಯ್ತು ಅಂತಾಳೆ. ನನಗಂಗೆ ಸಿಟ್ಟೆ ಬಂತು. ಹಂಗೆ ಮಾತಾಡಿದ್ರೆ ಯಾರಿಗೆ ಆಗಲಿ ಸಿಟ್ಟು ಬರುತ್ತೆ ಸುಬ್ಬು. ಅವಳು ಮಾತಾಡೋ ಅಂಥ ಮಾತುಗಳು ನಿಜವಾಗ್ಲೂ ಒಂದೊಂದೂ ಮೈಯೆಲ್ಲ ಉರಿದು ಬಿಡುತ್ತೆ ಅಂತ ಮಾತಾಡ್ತಾಳೆ. ಅವಳು ಮಾತಾಡೋ ಮಾತುಗಳು ನೋಡ್ಬೇಕು ಅವಳು ಹೆಂಗೆ ಮಾತಾಡ್ತಾಳೆ ಅಂತೀಯ. ಹಂಗಾದ್ರೆ ಅವನು ಮನೆ ಕೆಲಸದವನೇನು? ನಿನ್ಗೆ ಹೆಂಗೆ ಗೊತ್ತಾಯ್ತು ಮಾಡು? ಬೆಳಿಗ್ಗೆ ಕಿಟಜಿರ್ಮಂತಾಗೆ ಹಿಂದೆ ಮಾತಾಡ್ತಿದ್ದ. ನಾನು ಇವನು ಯಾಕೆ ಹಿಂಗೆ ಮಾತಾಡ್ತಾ ಇದ್ದೆ, ನಾನು ಇನ್ನು ಸ್ವಲ್ಪ ಕುದಿನ ಕಿತ್ಕೊಂಬರೋಣ ಅಂತ ಹೋಗಿದ್ದೆ. ಅಲ್ಲೇ ಹಾಕಿದಾರಲ್ಲ ಕುದಿನ ಎಲ್ಲ ಖಾಲಿ ಆಗಿತ್ತಲ್ಲ, ಅದಕ್ಕೆ ಕಿತ್ಕೊಂಬರೋಣ, ಸ್ವಲ್ಪ ಕುದಿನ ಬೇಕಾಗಿತ್ತು ಅಂತ ಹೋಗಿದ್ದೆ. ಅದಕ್ಕೆ ಅವನು ಫೋನಲ್ಲಿ ಮಾತಾಡ್ತಿದ್ದ. ಫ್ರೆಂಡ್ಗೆ ಯಾಕೆ ಫೋನ್ ಮಾಡಿ, ಅಯ್ಯೋ ನನಗೆ ನಮ್ಮ ಅಣ್ಣ ಬಂದಾಗ ಏನು ಹೇಳಬೇಕು ಅಂತ, ಮನೆ ಓನರ್ ಬಂದಾಗ ಏನು ಹೇಳಬೇಕು ಅಂತ ಗೊತ್ತಿಲ್ಲ. ನಾನು ಜೀವಿತಾಗೆ ಈ ವಿಷಯ ಮುಚ್ಚಿಟ್ಟಿದ್ದೀನಿ. ನನ್ನ ಮನೆ ಕೆಲಸದವನು ಅಂತ ಹೇಳಿಲ್ಲ. ಅದಕ್ಕೇ ನನಗೆ ಇಷ್ಟಪಟ್ಟು ಬಂದ್ಬಿಟ್ಟವಳೆ. ಅದಕ್ಕೆ ಇನ್ನೇನು ಮಾಡೋಣ, ಮದುವೆ ಆಗ್ಬಿಡ್ತೀನಿ, ಹುಡುಗಿ ತುಂಬ ಚೆನ್ನಾಗಿದ್ದಾಳೆ ಅಂತ ಮಾತಾಡ್ತಿದ್ದ ಅವನೆಲ್ಲನ. ಮನೆ ಕೆಲಸದವನವನು. ಓನರ್ ಅವರೆಲ್ಲನ ಬೇರೆ ಕಡೆ ಇದ್ದಾರಂತ. ಅವರೆಲ್ಲನ ಏನೋ ಫಾರಿನ್ನು ಅಲ್ಲೆಲ್ಲ ಹೋಗವ್ರೆ. ತಂಗಿ ಅಕ್ಕರ ಮನೆಗೆಲ್ಲ ತುಂಬ ಚೆನ್ನಾಗಿದ್ದಾರಲ್ಲ ಅವರು, ಎಲ್ಲ ತುಂಬ ಸಾಹುಕಾರರಂತೆ. ಅವರೆಲ್ಲ ಆ ಕಡೆಗೆ ಹೋಗವ್ರಂತೆ. ಅದಕ್ಕೆ ಮನೆ ಕೆಲಸದವ್ರನ್ನ ಇವನಿಗೂ ಮನೆ ಇಲ್ಲಿ ಕೂಲಿಯವ್ರಿಗೂ ಮಾಡ್ಬೋದು. ಹಾಗೆ ಮನೆ ಕೆಲಸ ಅವರಿದ್ದಾಗಲೂ ಮನೆ ಕೆಲಸ ಮಾಡ್ಕೊಂಡು ಅಡುಗೆ ಸೊಪ್ಪು ಎಲ್ಲ ಮಾಡ್ಕೊಂಡು ಇರೋದು. ಅವ್ರು ಬಂದಮೇಲೆ ಇವಳಿಗೆ ವಿಷಯ ಗೊತ್ತಾಗುತ್ತೆ ಸುಬ್ಬು. ಅವಾಗ ನೋಡು ನಿನ್ನ ಬೆಲೆ ಏನು ಅಂತ ಅವಾಗ ಗೊತ್ತಾಗುತ್ತೆ ಇವಳಿಗೆ. ಇವಾಗ ಗೊತ್ತಾಗಲ್ಲ. ಒಂದಲ್ಲ ಒಂದಿನ ಗೊತ್ತಾಗೇ ಆಗುತ್ತಡಿ. ನೋಡುವಂತೆ ಒಂದಲ್ಲ ಒಂದಿನ. ಮನೆ ಕೆಲಸದವನೇ ಅಂತ ಹೇಳು. ನಮ್ಮ ಅಯ್ಯಪ್ಪಗೂ ಗೊತ್ತಂತೆ. ಮೊನ್ನೆ ಸಹ ನಮ್ಮ ಅಣ್ಣಂಗೆ ಕೇಳ್ತೀನಿ ಕಣಣ್ಣ ಅಡಿಕೆ ಸಸಿ ಕೊಡೋಕ್ಕೆ, ನಮ್ಮ ಅಣ್ಣಂಗೆ ಕೇಳ್ತೀನಿ ಅಂತ ಫೋನ್ ಮಾಡಿದ್ನಂತೆ. ಹಾಗಾದ್ರೆ ಭಾಳ ಖುಷಿ ಆಯ್ತು ಅವ್ನ ಮನೆ ಕೆಲಸದವನು ಎಂಬ ವಿಷಯ ಕೇಳ್ಬಿಟ್ಟು. ಇವಳಿಗೆ ಸರಿಯಾಗಿ ಆಗುತ್ತಾಗ ಇನ್ಮೇಲಿಂದನ ಸರಿಯಾಗಿ ಆಗುತ್ತೆ. ಸುಬ್ಬ ನಮ್ಮ ಗುಂಡಪ್ಪನ ಹೇಳ್ತಲ್ಲ, ಮನೆ ಕೆಲಸದನಮ್ಮ ಅಡಿಕೆ ಸೊಸಿ ತಗೊಂಬಕ್ಕೆ ಅವ್ರ ತಾಗೆ ಎಲ್ಲ ಫೋನ್ ಪೇ ಮಾಡ್ಸೋದನೆ. ನಮ್ಮ ಸೊಸಿಗಳು ಇದ್ದಾವೆ ಎಲ್ಲ ಹೊಲಕ್ಕೆ ಸೆಟ್ ಮಾಡಿಬಿಡು. ಕೇಳಿದ್ರೆಲ್ಲ ದುಡ್ಡು ಹಾಕ್ತಂತ ಯಾರಿಗಾನ ಆತೇಳು. ನಾವು ದುಡ್ಡು ಹಾಕ್ಬೇಕು ಒಟ್ಟಿನೆಲ್ಲ. ಅದಕ್ಕೆ ಕೊಟ್ವಿ.
ಹೌದೇನು ನೋಡು ಅದೃಷ್ಟಕ್ಕನ್ಗೂ ಇವಾಗ ಗೊತ್ತಾಗೈತೆ ಗುಂಡಣ್ಣನಿಗೂ ಗೊತ್ತಾಗೈತೆ ಅದೃಷ್ಟಕ್ಕನ್ಗೂ ಹೇಳ್ದೆ ಎಲ್ಲರಿಗೂ ಗೊತ್ತಾಯ್ತು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಾಗುತ್ತೆ ಅವರು ಬಂದು ಒಂದು ವಾರಕ್ಕೇನೆ ಹೋಗವ್ರೆ ಅವ್ರು ಈ ಕಡೆ ಎಲ್ಲನೂ ಬಂದಿಲ್ಲ ಇದನ್ನೆಲ್ಲ ಕಟ್ಸಿ ಇದೆಲ್ಲ ಮಾಡಿಬಿಟ್ಟು ಒಂದು ವಾರಕ್ಕೇನೆ ಹೋಗ್ಬಿಟ್ಟವ್ರು ಇವನೇ ಮನೆ ಓನರ್ ಥರ ಇದ್ದಾನೆ ಅದಕ್ಕೆ ಅವಳಿಗೆ ನನ್ನ ಮನೆ ಓನರ್ ಏನು ತಿಮ್ಮಂಗೆ ಆಗ್ಬಿಟ್ಟೈತೆ ನಿಜವಾದ ಓನರ್ ಯಾರು ಅಂತ ಅದಕ್ಕೆ ಗೊತ್ತಾದ್ರೆ ತಾನೆ ಗೊತ್ತಾಗಬೇಕು ಅವಾಗ ಇರೋದು ಆಮೇಲೆ ಬಿಲ್ಡಪ್ ಕೊಡೋದು ಕಡಿಮೆ ಮಾಡ್ತಾಳೆ ಈಗ ಯಾರು ಇಲ್ವಲ್ಲ ಮನೆಗೆ ಅದಕ್ಕೆ ಅವಳಿಗೊಂಥರ ಏನೋ ಏನು ಇವಾಗ ಹೆಂಗೆ ಅಂದರೆ ಅವಳಿಗೆ ನನ್ನಂಗೆ ಯಾರು ಇಲ್ಲ ಅನ್ನಿಸ್ಬಿಟ್ಟೈತೆ ಸ್ವಲ್ಪ ದಿನ ಕಾಯಿ ಸತ್ಯಕ್ಕೆ ಯಾವತ್ತಿದ್ರೂ ಗೆಲುವು ಸತ್ಯ ಅನ್ನೋದು ಒಂದಲ್ಲ ಒಂದಿನ ಅದು ಏನು ಸತ್ಯ ಅಂತ ಒಂದಲ್ಲ ಒಂದಿನ ಗೊತ್ತಾಗಲೇಬೇಕು ಹಾಗೆ ಆಗುತ್ತೆ ಒಂದೆರಡು ದಿವಸ ನೋಡು ಅದೇನು ಅಂತ ಗೊತ್ತಾಗೇ ಆಗುತ್ತೆ ಅವಳಿಗೆ ಗೊತ್ತಾಗುತ್ತೆ ಅವಳಿಗೆ ಗೊತ್ತಾದ್ಮೇಲೆ ಅವಳೇ ಪಶ್ಚಾತ್ತಾಪ ಪಡ್ತಾಳೆ ಇವಾಗ ಒಂದೆರಡು ದಿನ ಹಂಗೆ ಆಡ್ತಾ ಇದ್ದಾಳೆ ಆಡಲಿ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು ಮಾಡು ನೀನು ಹೇಳ್ತಿರೋ ವಿಷಯ ಕೇಳಿ ಮನೆ ಕೆಲಸದವನು ಅವನು ಅಂತ ಅಂದರೆ ಅಯ್ಯೋ ನಾನು ನಿಜ ಅವ್ನ ಮನೆ ಓನರು ಒಳ್ಳೆ ಮನೆಗೆ ಹೋಗ್ಬಿಟ್ಲು ಅಂತ ನಾನು ಅಂದ್ಕೊಂಡಿದ್ದೆ ಮನೆ ಕೆಲಸದವನು ಇದು ಒಳ್ಳೆ ಟ್ವಿಸ್ಟ್ ಸಿಕ್ಕಂಗಾಯ್ತಪ್ಪ ನನಗೇನೋ ಒಂಥರ ಆಶ್ಚರ್ಯ ಆಗ್ತೈತೆ ನೀನು ಶಾಕ್ ಆದಂಗಾಯ್ತು ನೀನು ಹೇಳೋ ವಿಷಯ ಕೇಳ್ಬಿಟ್ಟು ನೀನೇ ಇಷ್ಟೊಂದು ಶಾಕ್ ಆಯ್ತಿ ಸುಬ್ಬು ಅವಳಿಗೇನಾದ್ರೂ ವಿಷಯ ಗೊತ್ತಾದ್ರೆ ಅವಳು ಇನ್ನು ಹೆಂಗೆ ಆಡ್ಬೋದು ಹುಚ್ಚಿ ಆಗ್ಬಿಡ್ತಾಳೆ ಅವಳು ಈಗಲೇ ಅಲೆನ ಅರ್ಗ ಬರ್ಗ ಅಲೆ ಅವಳಿಗೆ ತಲೆ ಕೆಟ್ಟಂಗೆ ಆಗ್ಬಿಟ್ಟೈತೆ ಆಲೆ ಒಂಥರ ಹಾಫ್ ಮೆಂಟಲ್ ಆದಂಗೆ ಆಗ್ಬಿಟ್ಟವಳು ಅವಳು ನನ್ನ ಸಮಕ್ಕೆ ಯಾರು ಇಲ್ಲ ಅನ್ನೋ ಥರ ಹಾಫ್ ಮೆಂಟಲ್ ಆಗ್ಬಿಟ್ಟವಳು ಅವಳು ಆಮೇಲೆ ಹೋಗ್ತಾ ನೋಡ್ತಾ ಇರು ಇನ್ನು ಫುಲ್ ಮೆಂಟಲ್ ಆಗ್ತಾಳೆ ಅವಳು ಅಯ್ಯೋ ಅವ್ರದ್ದು ಏನು ಹೇಳ್ತೀವಿ ತಗೊಳ್ರಿ ನೀವು ಚೆನ್ನಾಗಿರೋದು ನೋಡ್ರಿ ಅಷ್ಟೇ ಮಾಡೋ ತಲೆ ಕೆಡಿಸ್ಕೊಬೇಡ ಅವಳ ಬಗ್ಗೆ ನೀವಿಬ್ರು ಚೆನ್ನಾಗಿರೋದು ನೋಡ್ಕ ಅಷ್ಟೇ ಮಾಡು ಅವಳ ಬಗ್ಗೆ ಬಿಟ್ಟಾಕ್ಬಿಡು ಅವಳ ಬಗ್ಗೆ ತಲೆ ಕೆಡಿಸ್ಕೊಬೇಡ ನಾವು ಚೆನ್ನಾಗಿರೋದು ನೋಡ್ಕೋಬೇಕು ನಾವು ಚೆನ್ನಾಗಿದ್ರೇನೆ ಎಲ್ಲನ ನಾವು ಚೆನ್ನಾಗಿರ್ಬೇಕು ಅಂತ ಯೋಚನೆ ಮಾಡು ಅಷ್ಟೇ ಇನ್ಯಾರ ಬಗ್ಗೆ ನಿನ್ನ ತಲೆನೇ ಕೆಡಿಸ್ಕೊಂಬಕ್ಕೆ ಹೋಗ್ಬಿಡಿ ಯಾರು ಏನಾದರೂ ಮಾತಾಡ್ಕೊಂಬ್ಲಿ ಯಾರು ಏನಾದರೂ ಅನ್ಕೊಂಬ್ಲಿ ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಬೇಡ ಇನ್ಮೇಲಿಂದ ನೀನು ನಮ್ಮ ಜೀವನ ನಾವು ನನ್ನ ಮಗಳು ಅಷ್ಟೇ ನಮ್ಮ ಮಗಳನ್ನ ನಾವು ಚೆನ್ನಾಗಿ ಓದಿಸಿ ಬೆಳೆಸಿ ಅವಳನ್ನೊಬ್ಳನ್ನ ಚೆನ್ನಾಗಿ ಸಾಕ್ಬಿಟ್ರೆ ಅಷ್ಟೇ ಸಾಕು ನಾವು ನಮ್ಗೆ ಇನ್ನೇನು ಬೇಡ ಅವಳೇನಾದ್ರು ಮಾಡ್ಕೊಂಡು ಹೋಗ್ಲಿ ಅವಳು ಇನ್ನೇನು ನಾಳೆ ನಾಡ್ದಲ್ಲಿ ಡೈವರ್ಸ್ ಅಪ್ಲೈ ಆಗೈತೆ ನಾಳೆ ನಾಡ್ದಲ್ಲಿ ಇನ್ನೇನು ಡೈವರ್ಸ್ ಸಿಕ್ಬಿಡುತ್ತೆ ಆಮೇಲೆ ಇನ್ನೇನಿಲ್ಲ ಅವಳಿಗೂ ನಮಗೂ ಯಾವುದೇ ರೀತಿ ಸಂಬಂಧ ಇರಲ್ಲ ನಮ್ಮ ಪಾಡಿಗೆ ನಾವು ಇರ್ತೀವಿ ಅವಳ ಪಾಡಿಗೆ ಅವಳು ಇರ್ತಾಳೆ ಅಷ್ಟೇ ಇನ್ನು ಟೆನ್ಷನ್ ತಗೊಂಬಕ್ಕೆ ಹೋಗ್ಬೇಡ ನಮ್ಮ ಜೀವನ ನಾವು ನೋಡ್ಕೊಂಬನ ನಾವು ನನ್ನ ಮಕ್ಕಳು ಅಷ್ಟೇ ನಾವು ಚೆನ್ನಾಗಿದ್ರೆ ಎಲ್ಲ ನಾನೇನು ಅವಳು ಸುದ್ದಿಗೆ ಹೋಗಲ್ಲಪ್ಪ ನಾನು ಏನಕ್ಕೆ ಹೋಗ್ತೀನಿ ಅವಳು ಸುದ್ದಿ ಅದು ಮಾತಾಡೋದು ಯಾಕೆ ಕೇಳಿಸ್ಕೊಂಬಕ್ಕೆ ಹೋಗ್ಬೇಡ ಏನು ಹೋಗ್ಬೇಕು ಹೋಗ್ಬೇಡ ಅವಳು ಇಷ್ಟನ ಮಾತಾಡ್ಕೊಂಬ್ಲೇಳು ಅಷ್ಟೇ ಸುಮ್ಮನೆ ಬಾ ಇನ್ನೇನು ಮಾಡೋಕ್ಕಾಗುತ್ತೆ ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ಅಂದ್ರು ಅವಳೊಂದು ಮಾತು ನಮ್ಗೆ ಅಂದ್ರು ನಮ್ಗಿನ್ನೂ ಒಳ್ಳೇದೇ ಆಗುತ್ತೆ ಅವಳು 9ರಿಂದ ನಮ್ಗಿನ್ನೂ ಒಳ್ಳೇದೇನೆ ಅಂತ ಅನ್ಕೋಬೇಕು ಸುಮ್ಮನೆ ಆಗಬೇಕು ಅಷ್ಟೇ ಅವಳು ಒಂದಿದ್ದು ಆಡಿದ್ದೆಲ್ಲ ನಮ್ಗೆ ತುಂಬ ಒಳ್ಳೇದಾಗುತ್ತೆ ನಾವು ಜೀವನದಲ್ಲಿ ಇನ್ನೂ ಮುಂದೆ ಬರ್ತೀವಿ ಅವಳು ಏನಾದರೂ ಅಂಬ್ಲಿ ನಮಗೆ ಅದಿನ್ನೂ ಒಳ್ಳೇದಾಗುತ್ತೆ ಅಂತ ತಿಳ್ಕೊಬೇಕು ನಾವು ಒಳ್ಳೇದಾಗುತ್ತೆ ನಾವು ಅವಳ ಬಗ್ಗೆ ತಲೆ ಕೆಡಿಸ್ಕೊಂಬಕೋಬಾರ್ದೆ ನೀನು ಏನಂದ್ರೆ ನಮ್ಗೇನು ಆಗಲ್ಲ ಅನ್ನೋ ಥರ ಇರಬೇಕು ಅವಳು ಮುಂದೆ ಆ ಥರ ತೋರಿಸ್ಕೋಬೇಕು ನಾವೇನು ಟೆನ್ಷನ್ ತಗೊಳ್ಳಲ್ಲಪ್ಪ ಏನಾದ್ರು ಮಾಡ್ಕೊ ನೀನು ನಿನ್ನ ಹತ್ರ ಇದ್ರೆ ನಿನಗೆ ನನ್ನ ಹತ್ರ ಇದ್ರೆ ನನಗೆ ಅಷ್ಟೇ ನೀನು ಚೆನ್ನಾಗಿದ್ರೆ ನಿನಗೆ ನಾನು ಚೆನ್ನಾಗಿದ್ರೆ ನನಗೆ ಅಷ್ಟೇ ಯಾರಿಗೇನು ಅನುಕೂಲ ಇಲ್ಲ ಅಂತೇಳಿ ಇದ್ದಿದ್ದಂಗೆ ಹೇಳ್ಬಿಡೋದು ಅಷ್ಟೇ ನಾನೇ ತಲೆ ಕೆಡಿಸ್ಕೊಂಬಕ್ಕೆ ಹೋಗಲ್ಲಪ್ಪ ಅವಳು ಮಾತಾಡಿದ್ದು ಕೇಳಿದ್ದು ಬಿಡ ಮನೆ ಕೆಲಸ ನಂಬೋ ವಿಷಯಕ್ಕೆ ನಿನಗೆ ಇಷ್ಟ ಆದ್ರೂ ಖುಷಿ ಆಯ್ತಲ್ಲ ನನಗೂ ಸಿಕ್ಕಾಪಟ್ಟೆ ಖುಷಿ ಆಯ್ತು ನಿಜವಾಗ್ಲೂ ನಾನು ಬೆಳಗ್ಗೆನೇ ಹೇಳೋಣ ಅಂತ ಅನ್ಕೊಂಡೆ ನಿನ್ನ ಹತ್ರ ಅಯ್ಯೋ ಬೇಡ ಬಿಡತ್ತಾಗ ಯಾಕೆ ಸುಮ್ಮನೆ ಅಂತ ಸುಮ್ಮನಾದೆ ಅವಳು ಇಷ್ಟೊಂದಲ್ಲಿ ಇದು ಮಾಡ್ತಾಳೆ ನಾನು ಹೇಳ್ತೀನಿ ನಿಜ ಹೇಳ್ತೀನಿ ಬಿಡಲ್ಲ ಮನೆ ಕೆಲಸ ಕಣೆ ಅವನು ಅಂತ ಹೇಳಿದೀನಿ ಹಂಗಂದ್ರೆ ನೀನು ಸುಳ್ಳು ಹೇಳ್ತಿ ಅಂತ ಹೇಳಿ ನಾನು ನಿಜ ಹೇಳಿದ್ರೆ ನಂಬಲ್ಲ ಅವಳು ಮತ್ತೆ ಅವಳು ನಂಬಲ್ಲ ನೀನು ಏನು ಹೇಳಿದ್ರು ನಂಬಲ್ಲ ಇವಾಗ ಯಾಕಂದ್ರೆ ಅವಳು ಅಯ್ಯೋ ಒಟ್ಟೂರಿಗೆ ಹೇಳ್ತಾರೆ ಇವ್ರಿಗೆ ಒಟ್ಟೂರಿ ಜಾಸ್ತಿ ಅದಕ್ಕೆ ಹೇಳ್ತಾರೆ ನಾನು ಚೆನ್ನಾಗಿರೋದು ನೋಡಿ ಸಹಿಸ್ಕೊಂಬಕ್ಕೆ ಆಗ್ತಾ ಇಲ್ಲ ಇವ್ರಿಗೆ ಅದಕ್ಕೆ ಏನಾದರೂ ಒಂದು ಹೆಸರಿಕ್ತಾರೆ ಏನಾದರೂ ಒಂದು ಹೇಳ್ತಿರ್ತಾರೆ ಅಂತೇಳಿ ಏನಾದರೂ ಒಂದು ಅಡ್ಗೋಲು ಎಳಿತಾಳೆ ಒಟ್ಟಿನಲ್ಲಿ ಏನೋ ಒಂದು ಮಾತಾಡ್ಬೇಕು ಯಾರಾದರೂ ಏನಾದರೂ ಒಂದು ಒಳ್ಳೆ ಕೆಲಸ ಮಾಡ್ಯಾರಂದ್ರೆ ಅದಕ್ಕೆ ಅವಳಿಗೆ ಒಳ್ಳೇದು ಬಯಸೋಕ್ಕಾಗಲ್ಲ ಅವಳಿಗೆ ಏನಾದರೂ ಒಂದು ಮಾತಾಡ್ತಿರ್ತಾಳೆ ಜೀವಿತಾನೇ ಹಂಗೆ ಜೀವಿತ ಅಂತಂದರೆ ಯಾವತ್ತೂ ಅಷ್ಟೇ ತಲೆ ಕೆಡಿಸ್ಕೊಂಬಕ್ಕೋಬೇಡ ಈಗ ನೀನು ಒಳ್ಳೆ ಕೆಲಸ ಮಾಡ್ತಾ ಇದೀಯಾ ಮಾಡ್ಕೊಂಡು ಹೋಗು ನಿನ್ನ ಕೆಲಸ ನೀನು ಮಾಡ್ಕೊಂಡು ಮುಂದೆ ಬರ್ತೀಯ ಅವಳು ಏನು ಮಾತಾಡೋಳು ಏನಂದ್ರೆ ತಲೆ ಕೆಡಿಸ್ಕೊಬೇಡ ಅವಳಿಗೆ ಮುಂದೆ ಒಂದಲ್ಲ ಒಂದಿನ ಪಶ್ಚಾತ್ತಾಪ ಪಡೋ ಅಂತದ್ದು ಬಂದೇ ಬರುತ್ತೆ ನಿಮ್ಮ ಎದುರಿಗೆ ಪಶ್ಚಾತ್ತಾಪ ಪಡ್ತಾಳೆ ಮನೆ ಕೆಲಸದವನು ವಿಷಯ ಕೇಳ್ಬಿಟ್ಟು ನನಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು ಯಾಕಂದರೆ ಅವ್ನ ಮನೆ ಕೆಲಸದವನು ಅಂತ ಅವಳಿಗೆ ಗೊತ್ತಿಲ್ಲ ಮುಂದೆ ಇನ್ನೂ ಗೊತ್ತಾಗುತ್ತೆ ಆವಾಗ ಅವಳು ತುಂಬ ಪಶ್ಚಾತ್ತಾಪ ಪಡ್ತಾಳೆ ತುಂಬ ಮೆರಿತಾ ಇದ್ದಾಳಲ್ಲ ಅದಕ್ಕೆ ಅವ್ನ ಮನೆ ಕೆಲಸದವನು ಅನ್ನೋ ವಿಷಯ ಕೇಳ್ಬಿಟ್ಟು ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ಬಿಡ್ತು ಹೆಂಗೋ ನನಗೆ ಮನಸ್ಸಿಗೆ ಸಮಾಧಾನ ಆಯ್ತು ಇವಾಗ ನೋಡ್ತಾ ಇರಿ ನೀನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಪಿನಿಯನ್ನ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು